ಅಲ್ಲ, ಇವಾಗಲೇ ಚುನಾವಣೆ ಮುಗಿದೋಗಿದೆ. 23ನೇ ತಾರೀಕು ಮತ ಎಣಿಕೆ ಇದೆ. ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರ ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ. ಅಲ್ಲ, ಇವಾಗ ಏನಾಯ್ತು, ಹಲವಾರು ಘಟನೆಗಳು ಏನಾಯ್ತು, 2-3 ಘಟನೆಗಳು, ಎಲೆಕ್ಷನ್ ಚುನಾವಣೆ 3-4 ದಿವಸ ಇದ್ದಾಗೆ. ಹಾಗಾಗಿ ಒಂದು ಜೆಡಿಎಸ್ ಪರವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ ಆಗಿ. ಕೋವಿಡ್ ಹಗರಣದ ವಿಚಾರದಲ್ಲಿ ತನಿಖೆ ನಡೀತಾ ಇದೆ. ಆ ವಿಚಾರದ ಬಗ್ಗೆ ತಮಗೇನು ಮಾಹಿತಿ ಇದೆ? ಇಲ್ಲ, ನನಗೇನು ಮಾಹಿತಿ ಏನಿಲ್ಲ. ಬಟ್ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ಅಷ್ಟೇ. ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲಕ್ಕೆ ಇಲ್ಲ. ನಾವು ಒಬ್ಬರು ಇನ್ವೈಟೀಸು, ನಮ್ದೇನಿದ್ರು ಸಲಹೆ, ಅಭಿಪ್ರಾಯ ಕೊಡೋಂಥದ್ದು, ಒಪಿನಿಯನ್ ಕೊಡೋಂಥದ್ದು ಅಷ್ಟೇ. ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ. ಅದೇ ಗೊತ್ತಾಯ್ತು. ಇಲ್ಲ, ಸರಿ. ಫಸ್ಟ್ ಆಫ್ ಆಲ್ ನಾನು ಅದ್ರ ಮುಖ್ಯಸ್ಥನೇ ಅಲ್ಲ. ಓಕೆ. ಡ್ರಗ್ ಖರೀದಿ ಇರ್ಬೋದು, ಬೆಡ್ಗಳು ಖರೀದಿ ಡಿಸ್ಕಸ್ ಮಾಡ್ತಾ ಇದ್ರ? ಇಲ್ಲ, ಅದೆಲ್ಲ ಇಲ್ಲ. ಆ ಸಮಿತಿಲಿ ಅನೇಕ ವೈದ್ಯರುಗಳಿದ್ದಾರೆ, ಅನೇಕ ತಜ್ಞರಿದ್ದಾರೆ, ಅನೇಕ ಅಧಿಕಾರಿಗಳಿದ್ದಾರೆ, ಇಲಾಖೆಗಳಿದೆ. ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ, ಗ್ಲೋಬಲ್ ಎಮರ್ಜೆನ್ಸಿ ಅದು. ಸೊ ಹೀಗಾಗಿ ನಮ್ಮದು, ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ಇಲ್ಲ. ನಾನು ಜಸ್ಟೇ ಸ್ಪೆಷಲಿಸ್ಟ್ ಆಗಿ ಸದಸ್ಯ. ಅಲ್ಲ, ನೋಡೋಣ ಅದು ಏನಾಗುತ್ತೆ ಇನ್ನು. ಅವೆಲ್ಲ ನಮ್ದು ನಾನು ಹೇಳಿದ್ನಲ್ಲ, ನಾವು ಅದಕ್ಕೆ ನಮ್ದೇನಿದ್ರು ಸಲಹೆ. ಎಲ್ಲಿ ಡ್ರಗ್ ಖರೀದಿ ಮಾಡಬೇಕು ಆ ಥರ ಸಲಹೆಗಳು ಯಾವ ಥರ? ಈಗ ಅದೆಲ್ಲ ಈಗ ಕಮಿಟಿಯವರು ಇರ್ತಾರೆ. ಸೊ ನಮ್ದು ಈಗ ನಾವೇನು, ನಮ್ದು ಯಾವುದು ನೇರವಾಗಿ ಯಾವುದು ಏನಿಲ್ಲ. ಓಕೆ.